ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆಯವರೆಲ್ಲರ ಮುಂದೆ ಹೇಳ್ತೀಯಾ ನಿನ್ ಮಗನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಾನೇ ಅಂತ? ಹೇಳಿದ್ರೆ ಮನೆಯವ್ರು ಯಾರೂ ನಂಬಲ್ಲ. ಶಾರ್ವರಿ ಬಗ್ಗೆ ಮನೆಯವ್ರಿಗೆ ಹೇಗೆ ಹೇಳಿ? ಅವಳ ಬಗ್ಗೆ ಏನೇ ಹೇಳಿದ್ರು ಮನೆಯವ್ರು ನಂಬಲ್ಲ. ಮನೆಯವ್ರನ್ನ ನಂಬಿಸ್ಬೇಕು ಅಂದರೆ ಸಾಕ್ಷಿ ಸಮೇತ ಸಾಬೀತು ಮಾಡಬೇಕು. ತುಳಸೋರೆ, ತುಳಸೋರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಆಗ್ಲಿಂದ ಕರಿತಾನೆ ಇದ್ದೀನಿ, ನೀವು ಈ ಲೋಕದಲ್ಲೇ ಇಲ್ಲ. ನೀವು ತುಂಬ ಹುಷಾರಾಗಿರ್ಬೇಕು ಮಾಧವ್ ಅವರೇ. ಓ, ನೀವು ನಿನ್ನೆ ನಡೆದಿದ್ರ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಾ ಅನ್ಸುತ್ತೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಾ. ಪ್ರಪಂಚ ಇರೋದೇ ಹಾಗಲ್ವಾ ಮಾಧವ್ ಅವರೇ? ನಾವು ಎಷ್ಟೇ ಒಳ್ಳೆ ತಂದಿಂದ ಇದ್ರೂ ನಮ್ಮನ್ನು ಕೆಣಕೋರು, ನಮಗೆ ಕೆಟ್ಟದ್ದು ಬಯಸೋರು ಇದ್ದೇ ಇರ್ತಾರೆ. ಕಲಿಯುಗ ಇದು. ಕೆಟ್ಟೋರು ತುಂಬ ಮೆರಿತಾ ಇರ್ತಾರೆ. ಇಲ್ಲಿ ಒಳ್ಳೆಯವ್ರಿಗೆ ಶತ್ರುಗಳು ತುಂಬ ಜಾಸ್ತಿ. ಯೋಚನೆ ಮಾಡಬೇಡಿ ತುಳಸಿಯವರೇ. ನಮ್ಮ ಆಯಸ್ಸು ಗಟ್ಟಿ ಇರೋವರೆಗೂ ನಮ್ಮನ್ನು ಯಾರು ಏನು ಮಾಡೋದಕ್ಕಾಗಲ್ಲ. ಇಂಥ ಟೈಮಲ್ಲಿ ಹೀಗಾಗಬಾರ್ದಾಗಿತ್ತು. ನೀವು ಈಗ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಖುಷಿಯಾಗಿರಬೇಕು. ನಾನು, ಮಹೇಶ, ಮಕ್ಕಳು ಎಲ್ಲ ಎಚ್ಚರಿಕೆಯಿಂದ ಇರ್ತೀವಿ, ಆಯ್ತಾ? ಮಹೇಶ ನಿನ್ನೆಯಿಂದ ಕೆಫೆನಲ್ಲೇ ಇದ್ದಾನೆ. ಹೊಸ ವರ್ಷಕ್ಕೆ ಏನಾದರೂ ಹೊಸದಾಗಿ ಡಿಶಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಅದ್ರ ಮಧ್ಯದಲ್ಲಿ ಅವನಿಗೆ ಮನೆಯೇ ಮರ್ತೋಗಿದೆ. ನಾನು ಅಲ್ಲಿಗೆ ಹೋಗಿ ಅವನನ್ನು ಮನೆ ಕಳಿಸ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನೀವು ಹೇಳಿದಾಗೆ ನಾಳೆ ಜವಳಿಯವರು ಮನೆಗೆ ಬರ್ತಾರೆ. ನಿಮಗೆಲ್ಲ ಯಾವ್ಯಾವ ಸೀರೆ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಧಿಗೆ ಯಾವ ಸೀರೆ ಬೇಕೋ ಅದನ್ನು ನೀವೇ ಸೆಲೆಕ್ಟ್ ಮಾಡಿ. ಹೆಂಗಸರ ಮಧ್ಯೆ ನಮಗೇನು ಕೆಲಸ? ನಾನೇನು ಬರ್ತೀನಿ. ಸರಿ ಮಾಧವ್ ಅವರೇ, ಹುಷಾರಾಗಿ ಹೋಗಿ ಬನ್ನಿ. ಆಗಲಿ. ಶಾರ್ವರಿ ಬಗ್ಗೆ ಮಹೇಶ್ ಅವ್ರ ಹತ್ರ ಹೇಳ್ಬಿಡ್ಲಾ? ನಾನು ಹೇಳಿದ್ರೆ ಅವ್ರು ನಂಬ್ತಾರ? ಮಹೇಶ್ ಅವ್ರಿಗೆ ಶಾರ್ವರಿ ಅಂದರೆ ತುಂಬ ಪ್ರೀತಿ ಇರಬಹುದು. ಆದರೂ ಇಂಥ ದೊಡ್ಡ ರಹಸ್ಯನ ಅವರಿಂದ ಮುಚ್ಚಿಡೋದು ಸರಿಯಲ್ಲ. ಶಾರ್ವರಿ ಹತ್ರ ಇದ್ದಷ್ಟು ಅಪಾಯ ಜಾಸ್ತಿ. ಯಾವ ಯಾವ ಲೆಕ್ಕಾಚಾರ ಯಾರಿಂದ ಆಗಿದೆ, ಯಾರ್ಯಾರಿಗೆ ಎಷ್ಟು ಬಾಕಿ ಕೊಡಬೇಕು ಅನ್ನೋ ವಿಚಾರ ನಿಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ಆದರೆ ಶಾರ್ವರಿಗೆ ಅರ್ಥ ಆಯ್ತು. ನಾವು ಯಾರಿಗೇನು ಮಾಡಿರ್ತೀವೋ ಅದು ವಾಪಸ್ಸು ನಮಗೆ ಬಂದು ಹೊಡೆಯುತ್ತೆ ಅಲ್ವಾ ಶಾರ್ವರಿ? ಮಹೇಶ್ ಅವ್ರು ಯಾಕೆ ಹಾಗೆ ಮಾತಾಡ್ತಾ ಇದ್ರು? ಅವ್ರಿಗೂ ಯಾವುದಾದ್ರೂ ರಹಸ್ಯ ಗೊತ್ತಿರ್ಬೋದಾ? ಆದರೆ ಅದನ್ನು ಅವ್ರು ಹೇಳಲೇ ಇಲ್ಲ. ಏನಿರ್ಬೋದು? ಒಂದು ವೇಳೆ ಶಾರ್ವರಿ ಬಗ್ಗೆ ಮಹೇಶ್ ಅವ್ರಿಗೆ ಏನಾದರೂ ಗೊತ್ತಾಗಿದೆಯಾ? ಏನದಕ್ಕೆ ಏನೋ ಮಾತಾಡಬೇಕು ಅಂತಂದ್ರಿ. ನಾವು ಮಾತಾಡೋದನ್ನ ಮನೇಲಿ ಯಾರು ಕೇಳಿಸ್ಕೋಬಾರ್ದು ಅಂತನೂ ಅಂದ್ರಿ. ಏನು ವಿಷಯ ಅದಕ್ಕೆ? ಮಹೇಶ್ ಅವರೇ, ಈ ವಿಷಯನ ನಿಮ್ಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಹೇಳಿದ್ರೆ ನೀವು ನಂಬ್ತಿರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಇದನ್ನು ಹೇಳೋದು ನನ್ನ ಕರ್ತವ್ಯ. ಯಾಕೆಂದರೆ ಇದು ಸಾಮಾನ್ಯದ ವಿಷಯ ಅಲ್ಲ ಮಹೇಶ್ ಅವರೇ. ಇಡೀ ಮನೆಯೇ ಮುಳುಗೋಗುವಂಥ ವಿಷಯ. ಏನು ಹೇಳ್ತಿದ್ದೀರಾ ಅದಕ್ಕೆ? ಮಹೇಶ್ ಅವರೇ, ನಿಮಗೆ ನಿಮ್ಮ ಅದಕ್ಕೆ ಅಂದರೆ ಸುಮತಿ ಅವ್ರ ಸಾವಿನ ಬಗ್ಗೆ ಏನನ್ಸುತ್ತೆ?
ಮಹೇಶ್ವರೇ, ಸಮಾಧಾನ ಮಾಡ್ಕೊಳ್ಳಿ. ನೀರು ತಂದ್ಕೊಡ್ಲಾ? ದಯವಿಟ್ಟು ಕ್ಷಮಿಸಿ ಮಹೇಶ್ವರೇ, ನಿಮ್ಮನ್ನ ಈ ವಿಷಯ ಕೇಳಿ ನಿಮ್ಗೆ ಹಿಂಸೆ ಮಾಡಿದೆ ಅನ್ಸುತ್ತೆ. ಇಲ್ಲ ಅದಕ್ಕೆ ನೀವು ಈ ವಿಷಯ ಕೇಳಿ ಒಳ್ಳೇದೇ ಮಾಡಿದ್ರಿ. ಇದುವರೆಗೂ ಯಾರಿಗೂ ಹೇಳ್ಕೊಳಕ್ಕಾಗದೆ ಈ ವಿಷಯನ ನನ್ನ ಎದೆ ಒಳಗೆ ಇಟ್ಕೊಂಡು ಒದ್ದಾಡ್ತಿದ್ದೆ. ಈಗ ನಿಮಗೆ ಹೇಳೋ ಸಮಯ ಬಂದಿದೆ. ನಾನು ನಿಮಗೆ ಎಲ್ಲ ವಿಷಯನ ಹೇಳ್ಬಿಡ್ತೀನಿ. ನಮ್ಮದಕ್ಕೆ ಸಾವಿಗೆ ಕಾರಣ ಅದಕ್ಕೆ ಶಾರೂರ್ ಈ ವಿಷಯ ನಿಮಗೆಲ್ಲ ಗೊತ್ತಾಯ್ತಾ? ಎಲ್ಲ ವಿಷಯನೂ ಗೊತ್ತಾಯ್ತು. ಶಾರ್ವರಿ ಜೊತೆ ಫೋಟೋದಲ್ಲಿರೋದು ಯಾರು ಅಂತ ನಿಮಗೆ ಗೊತ್ತಾ? ಶಾರ್ವರಿ ಅಕ್ಕ. ಅಕ್ಕನ ಸಾವಿನ ಸೇಡ್ ತೀರಿಸ್ಕೋಬೇಕು ಅಂತಾನೆ ಶಾರ್ವರಿ ಈ ಮನೆಗೆ ಬಂದು ಸೇರ್ಕೊಂಡಿದ್ದು. ನಿಮ್ಮನ್ನು ಮದುವೆ ಆಗಿದ್ದು ಈ ಮನೆಗೆ ಬಂದು ಸೇರ್ಕೊಳ್ಳೋದಕ್ಕೆ ಒಂದು ನೆಪ ಅಷ್ಟೆ. ಶಾರ್ವರಿ ಮನಸ್ಸಲ್ಲಿ ಈ ಮನೆನ ನಾಶ ಮಾಡಬೇಕು ಅನ್ನೋ ಉದ್ದೇಶ ಇನ್ನೂ ಇದೆ. ನಿಜ ಅದಕ್ಕೆ ನೀವು ಹೇಳ್ತಿರೋದೆಲ್ಲ ನಿಜ. ಈ ವಿಷಯ ಗೊತ್ತಾದಾಗಲಿಂದ ನಾನು ಹುಚ್ಚ ಆಗ್ಬಿಟ್ಟಿದ್ದೀನಿ. ಅವಳು ಅದಕ್ಕೆನ ಕೊಂದ್ಲು ಅಂತ ಗೊತ್ತಾದರೂ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ. ಅವತ್ತು ನಾನು ಇನ್ನೂ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ನಮ್ಮ ಅದಕ್ಕೆ ನಾವು ಉಳಿಸ್ಕೋಬೋದಿತ್ತು. ಆದರೆ ನನ್ನ ಕೈಲಿ ಅದು ಆಗಲಿಲ್ಲ. ಇವಳು ನಮ್ಮ ಅದಕ್ಕೆ ಬಲಿ ತಗೊಂಡ್ಬಿಟ್ಲು. ಅದಕ್ಕೆ ಕಳ್ಕೊಂಡು ನಮ್ಮ ಮನೆ ಅನಾಥವಾಗೋಯ್ತು. ಇಂಥ ರಾಕ್ಷಸಿನ ಮದುವೆ ಆಗಿ ಒಂದು ರೀತಿಲಿ ಈ ಮನೆ ಕಷ್ಟಗಳಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ನಿಮ್ಮ ಅತ್ತಿಗೆನ ಉಳಿಸ್ಕೋಬೋದಾಗಿತ್ತು ಅಂತ ಹೇಳಿದ್ರಿ. ಅಂದ್ರೆ ಶಾರ್ವರಿ ಹೀಗೆಲ್ಲ ಮಾಡ್ತಾ ಇದ್ಲು ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.